ಫಿಲಮ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಫಿಲಮ್ ರಿವ್ಯೂಸ್ಗಳಿಗಾಗಿ ಇರುವಂಥ ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಂದು ಪರ್ಫೆಕ್ಟ್ ಥ್ರಿಲ್ಲರ್ ಆಗಬೇಕು ಅಂದರೆ ಫಾಸ್ಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಆ್ಯಕ್ಷನ್ ಪ್ಯಾಕ್ಡ್ ಆಗಿ ಇರಬೇಕು ಅನ್ನೋರ ಬಾಯಿ ಮುಚ್ಚಿಸಿದ ಚಿತ್ರವೇ ಆಸಿಫ್ ಅಲಿ, ವಿಜಯ್ ರಾಘವನ್ ಹಾಗೂ ಅಪರ್ಣಾ ಬಾಲಮುರಳಿ ಆ್ಯಕ್ಟ್ ಮಾಡಿ ದಿನ್ಜಿತ್ ಅಯ್ಯತ್ತನ್ ಡೈರೆಕ್ಟ್ ಮಾಡಿರುವಂಥ ಕಿಷ್ಕಿಂಧ ಕಾಂಡಂ. ಈ ಚಿತ್ರದ ರಿವ್ಯೂಗೆ ತಮ್ಮೆಲ್ರಿಗೂ ಚಾನಲ್ಗೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನು 3 ಸಬ್ಸ್ಕ್ರೈಬರ್ಸ್ ಮಾತ್ರ ಬಾಕಿ ಇದ್ದಾರೆ. ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಿತ್ರದ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇರೋ ಕಾರಣ ಲೈಸೆನ್ಸ್ಡ್ ಗನ್ಗಳನ್ನು ಸೀಸ್ ಮಾಡ್ತಾ ಇರ್ತಾರೆ. ಹಾಗೆ ಕಥಾನಾಯಕ ಅಪ್ಪು ಪಿಳ್ಳೈನ ತುಪಾಕಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಾಗ ಅವನ ಗನ್ ಕಳೆದು ಹೋಗಿರೋದು ಗೊತ್ತಾಗುತ್ತೆ. ನಂತರ ಈ ಗನ್ ಯಾರ ಕೈಗೆ ಸಿಗುತ್ತೆ ಆ್ಯಂಡ್ ಈ ಗನ್ನಿಂದ ಏನೇನೆಲ್ಲ ಅವಾಂತರ ಆಗಿದೆ ಅನ್ನೋದು ಗೊತ್ತಾಗೋಕೆ ಫಿಲಮ್ನ ನೋಡಿ ಅಂತ ಹೇಳ್ತೀನಿ. ಚಿತ್ರದ ಪಾಸಿಟಿವ್ಸ್ ಕಡೆ ಬರೋದಾದರೆ ಇರೋದೆಲ್ಲ ಪಾಸಿಟಿವ್ ಅಂತಾನೆ ಹೇಳ್ತೀನಿ. ಫಿಲಮ್ ಶುರುವಾದಾಗ ತುಂಬ ನಾರ್ಮಲ್ ಆಗಿಯೇ ಶುರುವಾಗುತ್ತೆ. ನಂತರ ಒಂದೊಂದೇ ಲೇಯರ್ ಓಪನ್ ಆಗ್ತಾ ಹೋದ ಹಾಗೆ ಫಿಲಮ್ ಕಾಂಪ್ಲೆಕ್ಸ್ ಆಗುತ್ತೆ. ಅದರಲ್ಲಿರೋ ಕ್ವಶನ್ಸ್ಗಳಿಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ಮತ್ತಷ್ಟು ಪ್ರಶ್ನೆಗಳು ಕೂಡ ಬರುತ್ತೆ. ಹೀಗೆ ಸಿಂಪಲ್ ಸ್ಕ್ರೀನ್ ಪ್ಲೇನಿಂದ ಒಂದು ಬೆಸ್ಟ್ ಥ್ರಿಲ್ಲರ್ನ ಕಟ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಹಿಡಿಸಿದಂತಹ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಅದು ಚಿತ್ರದಲ್ಲಿ ಯೂಸ್ ಮಾಡಿರುವಂಥ ಎಲಿಮೆಂಟ್ಸ್. ಅಪ್ಪು ಪಿಳ್ಳೈ ಬಳಸ್ತಿದ್ದ ನೋಟ್ಸ್ಗೆ ಇದ್ದಂಥ ಕ್ಲೋಷರ್ಸ್, ಆ ಗನ್ ಕೋತಿಗಳ ಕೈಗೆ ಸಿಕ್ಕಿದ್ದಕ್ಕೆ ಕೊಟ್ಟ ಎಕ್ಸ್ಪ್ಲನೇಷನ್ಸ್, ಆ ಟರ್ನಿಂಗ್ ಪಾಯಿಂಟ್, ಹೀಗೆ ಎಲ್ಲದಕ್ಕೂ ಇವರು ಕೊಟ್ಟಿರುವ ಕಾರಣಗಳೇ ಇದರ ಪಾಸಿಟಿವ್ ಅಂತ ಹೇಳ್ತೀನಿ. ಇನ್ನು ಚಿತ್ರದ ಮ್ಯೂಸಿಕ್ ಎಲ್ಲದಕ್ಕೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸಂದರ್ಭಕ್ಕೆ ತಕ್ಕ ಹಾಗೆ ಇದ್ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಅದರಲ್ಲೂ ಪ್ರೀ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಇದ್ದ ಮ್ಯೂಸಿಕ್ ಒನ್ ಆಫ್ ದ ಬೆಸ್ಟ್ ಇನ್ ರೀಸೆಂಟ್ ಟೈಮ್ಸ್ ಅಂತಾನೆ ಹೇಳಬಹುದು. ಇನ್ನು ಚಿತ್ರದ ಸಿನಿಮ್ಯಾಟೋಗ್ರಫಿ, ಆ ಕಾಡನ್ನು ಸೆರೆ ಹಿಡಿದಿರುವಂಥ ದೃಶ್ಯಗಳು ಮತ್ತು ಇರುವಂಥ ಕ್ಲೋಸಪ್ ಶಾಟ್ಸ್ ಎಲ್ಲವೂ ಜಸ್ಟ್ ಅದ್ಭುತ ಅಂತ ಹೇಳಬಹುದು. ಇನ್ನು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋರ ಎಲ್ಲರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಇರೋದೇ 3 ಕ್ಯಾರೆಕ್ಟರ್ಸ್ ಆ್ಯಂಡ್ ಆ 3 ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪು ಪಿಳ್ಳೈನ ಪಾತ್ರಕ್ಕೆ ಇದ್ದ ಟ್ರಾನ್ಸ್ಫಾರ್ಮೇಷನ್ ತುಂಬಾ ಚೆನ್ನಾಗಿತ್ತು. ಸೆಟಲ್ಡ್ ಆಗಿ ಬಿಹೇವ್ ಮಾಡ್ತಿದ್ದ ಕ್ಯಾರೆಕ್ಟರ್, ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸುವಂಥ ಪರ್ಫಾರ್ಮೆನ್ಸ್ ಮೈಂಡ್ ಬ್ಲೋಯಿಂಗ್ ಅಷ್ಟೇ. ಯೂಸ್ ಮಾಡಿರೋವಂಥ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ಡಿಫ್ರೆಂಟ್ ಆಗಿದೆ ಮತ್ತು ಇಡೀ ಚಿತ್ರದ ಎಕ್ಸಿಕ್ಯೂಷನ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಬಹುದು. ಒಂದು ಸಿಂಪಲ್ ಕಥೆಯನ್ನು ತುಂಬಾ ಕಾಂಪ್ಲೆಕ್ಸ್ ಆಗಿ ಹೇಳದೆ ಪರ್ಫೆಕ್ಟ್ ಥ್ರಿಲ್ಲರ್ ಆಗಿ ಮಾಡಿರುವಂಥ ಡೈರೆಕ್ಟರ್ ಅವರ ಪಕ್ವತೆಯನ್ನು ನಾವಿಲ್ಲಿ ನೋಡಬಹುದು ಆ್ಯಂಡ್ ಅದೇ ಈ ಚಿತ್ರದ ಬೆಸ್ಟ್ ಥಿಂಗ್ ಅಂತ ಹೇಳ್ತೀನಿ. ಇನ್ನೂ ಚಿತ್ರದ ನೆಗೆಟಿವ್ಸ್ ಕಡೆ ಬರೋದಾದರೆ ಮೇಜರ್ ಆಗಿ ಯಾವುದೇ ನೆಗೆಟಿವ್ಸ್ ಕಾಣೋದಿಲ್ಲ. ಬಟ್ ಸ್ವಲ್ಪ ಜನರಿಗೆ ಫಿಲಮ್ ಸ್ಲೋ ಅಂತ ಅನ್ನಿಸ್ಬಹುದು ಆ್ಯಂಡ್ ಎಲ್ಲ ಕ್ಯಾಟಗರಿ ಅವ್ರಿಗೂ ಈ ಫಿಲಮ್ ಸೂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಕ್ರಿಟಿಕ್ ಆಡಿಯನ್ಸ್ಗೆ ಒಂದು ಒಳ್ಳೆಯ ವಾಚ್ ಅಂತ ಹೇಳ್ತೀನಿ. ಸೊ ಫೈನಲಿ ಹೇಳೋದಾದರೆ ಈ ಚಿತ್ರ ಈ ವರ್ಷದಲ್ಲಿ ರಿಲೀಸ್ ಆದಂಥ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತಾನೆ ಹೇಳಬಹುದು. ಈಗ ಈ ಕಿಷ್ಕಿಂಧ ಕಾಂಡಂ ಚಿತ್ರ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಾ ಇದೆ. ಫ್ಯಾಮಿಲಿಯ ಜೊತೆ ಕೂಡ ಕೂತ್ಕೊಂಡು ನೋಡಬಹುದು. ಯಾವುದೇ ರೀತಿಯ ವಲ್ಗ್ಯಾರಿಟಿ ಸೀನ್ಸ್ ಇಲ್ಲ ಆ್ಯಂಡ್ ಡೆಫಿನೆಟ್ಲಿ ಪೇರೆಂಟ್ಸ್ ಕೂಡ ಎಂಜಾಯ್ ಮಾಡಬಹುದಾದಂಥ ಚಿತ್ರನೇ ಇದು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ನಿಮಗೇನಾದರೂ ನನ್ನ ರಿವ್ಯೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.